ಈಗ ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಶಿವಮೊಗ್ಗದಲ್ಲಿ ಕರ್ನಾಟಕ ಬಂದ್ನ ಎಫೆಕ್ಟ್ ಹೇಗೆ ಕಾಣಸಿಗ್ತಾ ಇದೆ? ವಿಜಯ್, ಇವತ್ತೇನು ಬೆಳಗಾವಿಯ ಒಂದು ನಡೆದ ಘಟನೆ ಮತ್ತು MES ಅಖಿಲ ಕರ್ನಾಟಕ ಬಂದ್ಗೆ ಕರೆ ನೀಡಿರೋ ಹಿನ್ನೆಲೆಯಲ್ಲಿ ನೋಡೋದಾದರೆ ಮಲೆನಾಡು ನಗರಿ ಶಿವಮೊಗ್ಗದಲ್ಲಿ ತುಂಬಾ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಯಾವುದೇ ರೀತಿಯ ಒಂದು ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಯಾವುದೇ ಬೇರೆ ಬೇರೆ ಸಂಘ ಸಂಸ್ಥೆಗಳೇ ಆಗಿಬಿಟ್ಟು ಈ ಒಂದು ಬಂದ್ ಕರೆಗೆ ತಮ್ಮ ಬೆಂಬಲವನ್ನು ಈಗಾಗಲೇ ಯಾವ ಕಾರಣಕ್ಕೂ ಸೂಚಿಸಿರೋ ಕಾರಣಕ್ಕಾಗಿ ಶಿವಮೊಗ್ಗದ ಜಿಲ್ಲಾ ಕೇಂದ್ರವಾದ ಶಿವಮೊಗ್ಗದ ಜನಜೀವನ ಎಂದಿನಂತೆ ಸಹಜವಾಗಿ ಸ್ಥಿತಿ ಅಂತಿರುವಂಥದ್ದು. ನಾನು ಇವಾಗ ಶಿವಮೊಗ್ಗದ ಜಿಲ್ಲಾ ಕೇಂದ್ರದಲ್ಲಿರುವಂತಹ ಸರ್ಕಾರಿ ಬಸ್ ನಿಲ್ದಾಣ ಹಾಗೂ ಖಾಸಗಿ ಬಸ್ ನಿಲ್ದಾಣ ಅಶೋಕ ವೃತ್ತದಲ್ಲಿದ್ದೀನಿ. ಈ ಅಶೋಕ ವೃತ್ತದಲ್ಲಿ ತಾವು ಗಮನಿಸಬಹುದು, ಇಲ್ಲಿಂದ ಎಲ್ಲ ಕಡೆಗೆ ಏನು ಬಸ್ ಹೊರಟೋಗುತ್ತೆ, ರಾಜ್ಯದ ಬೇರೆ ಬೇರೆ ಭಾಗದಿಂದ ಶಿವಮೊಗ್ಗಕ್ಕೆ ಆಗಮಿಸುತ್ತೆ. ಹಾಗೆ ಅಕ್ಕಪಕ್ಕದಲ್ಲಿರುವಂಥ ಖಾಸಗಿ ಬಸ್ ನಿಲ್ದಾಣದಿಂದ ಜನಗಳು ಓಡಾಟ ನಿತ್ಯ ತಮ್ಮ ಕೆಲಸಗಳಿಗೆ ಹೋಗ್ತಾರೆ ಮತ್ತು ಬರ್ತಾರೆ. ಎಲ್ಲವೂ ಸಹಜವಾಗಿ ಇರೋಂಥದ್ದು. ಯಾವುದೇ ರೀತಿಯ ಬಂದ್ಗೆ ಜನ ಇಲ್ಲಿ ಅದ್ರ ಬಗ್ಗೆ ಬಂದ್ಗೆ ಒಂದು ಕರೆ ನೀಡಿದಾರೋ ಇಲ್ಲೋ ಅನ್ನೋಷ್ಟರ ಮಟ್ಟಿಗೆ ಅದು ಇಲ್ಲಿ ಕಂಡು ಬರ್ತಾ ಇಲ್ಲ. ಬಸ್ ಸಂಚಾರ ಯಥಾ ಪ್ರಕಾರ ಇದೆ. ಜನರು ಕೂಡ ಖಾಸಗಿ ಬಸ್ ಆಗಿರ್ಬೋದು, ಸರ್ಕಾರಿ ಬಸ್ಗಳಾಗಿರ್ಬೋದು ಯಥಾ ಪ್ರಕಾರ ತಮ್ಮ ಕೆಲಸಗಳಿಗೆ ಜನಜೀವನಗಳಿಗೆ ಹೋಗ್ತಾ ಇದ್ದಾರೆ. ಹಾಗೆ ಆಟೋ ಸಂಚಾರ ಕೂಡ ಮಾಮೂಲಿ ಹಾಗೇನೇ ಇದೆ. ಜನರು ಕೂಡ ತಮ್ಮ ನಿತ್ಯದ ಕೆಲಸಗಳಿಗೆ ತೆರಳುತ್ತಿರುವಂಥದ್ದು. ವಿದ್ಯಾರ್ಥಿಗಳಾಗಿರ್ಬೋದು, ಬೇರೆ ಬೇರೆ ಜನಗಳು ಓಡಾಟ ಸಹಜವಾಗಿರೋಂಥದ್ದು ನೋಡಿದ್ರೆ ಯಾವುದೇ ರೀತಿಯ ಬಂದ್ಗೆ ಇಲ್ಲಿ ಹೇಳಿಕೊಳ್ಳುವಂಥ ಒಂದು ಪ್ರತಿಕ್ರಿಯೆ ವ್ಯಕ್ತ ಆಗಿಲ್ಲ. ಹಾಗೆ ಈ ಕ್ಷಣ ತನಕನೂ ಕೂಡ ಯಾವುದೇ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಗಳಾಗಿರ್ಬೋದು ಅವರು ಪ್ರಮುಖವಾಗಿ ತಮ್ಮ ಪ್ರತಿಭಟನೆ ವ್ಯಕ್ತಪಡಿಸೋದಕ್ಕೆ ಏನು ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ರು ಈ ಒಂದು ಬಸ್ ನಿಲ್ದಾಣದ ವೃತ್ತ. ಈ ವೃತ್ತದಲ್ಲಿ ಈ ಕ್ಷಣ ತನಕ ಯಾರೂ ಬರ್ದಿರೋದನ್ನು ನೋಡಿದ್ರೆ ಸಹಜವಾಗಿಯೇ ಇದು ಅಂದರೆ ಬಂದ್ಗೆ ಶಿವಮೊಗ್ಗದ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿರೋದಕ್ಕೆ ಏನಿದೆ ಅದು ನಿಜ ಅಂತ ಅನಿಸ್ತಾ ಇದೆ. ಹಾಗೆಯೇ ಇಲ್ಲಿರುವಂಥ ಕೆಲವು ಸಂಘಟನೆಗಳು ಕೂಡ ಅಕಸ್ಮಾತ್ ಏನಾದ್ರು ಒಂದು ಪಕ್ಷ ಒಂದು ಪ್ರತಿಭಟನೆ ಮಾಡಿದ್ದಾದರೆ 10 ಗಂಟೆ ನಂತರನೋ ಅಥವಾ ನಂತರದಲ್ಲಿ ಏನಾದ್ರು ಒಂದಷ್ಟು ಜನ ಸೇರಿಬಿಟ್ಟು ಏನಾದ್ರು ಒಂದು ಪ್ರತಿಭಟನೆಗೆ ಏನಾದ್ರು ಮುಂದಾಗುವಂಥದ್ದು ಮತ್ತು MES ಪುಂಡರ ವಿರುದ್ಧ ತಮ್ಮ ಆಕ್ರೋಶನ ದಾಖಲು ಮಾಡೋದಕ್ಕೆ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸೋಕ್ಕೆ ಏನಾದ್ರು 10 ಗಂಟೆ ನಂತರ ಏನಾದ್ರು ಸೇರ್ಬೋದೇನೋ ಅಂತ ಒಂದು ಮಾಹಿತಿ ಇದೆ. ಆದರೂ ಕೂಡ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಪ್ರದೇಶದಲ್ಲಿ ಗಸ್ತನ್ನ ಇರುವಂಥದ್ದು ನಾವು ಗಮನಿಸಬೇಕು. ಒಟ್ಟಾರೆ ಮಲೆನಾಡು ನಗರಿ ಶಿವಮೊಗ್ಗನ ನಾವಿಲ್ಲಿ ಗಮನಿಸುವಾಗಿ ಹೇಳಂತಂದರೆ ಎಲ್ಲೂ ಕೂಡ ಅಂದರೆ ಶಿವಮೊಗ್ಗ ಜಿಲ್ಲಾ ಕೇಂದ್ರವನ್ನು ಸೇರಿದಂತೆ ಶಿವಮೊಗ್ಗ ಜಿಲ್ಲಾದ್ಯಂತ ಎಲ್ಲೂ ಹೇಳಿಕೊಳ್ಳುವಂಥ ಒಂದು ಈ ಒಂದು ಬಂದ್ ಕರೆಗೆ ಹೇಳಿಕೊಳ್ಳುವಂಥ ಒಂದು ಪ್ರತಿಕ್ರಿಯೆ ಮತ್ತು ಬೆಂಬಲ ವ್ಯಕ್ತ ಆಗದಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ವಿಜಯ್, ಓಕೆ, ಥ್ಯಾಂಕ್ ಯು ಪ್ರಸನ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.